ಭಗವಾನುವಾಚ ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಭಗವಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಈ ಬೃಹತ್ತಾದ ಅಶ್ವತ್ಥ ಮರ, ಅದರ ಬೇರುಗಳು ಮೇಲೆ ಕಾಣುತ್ತಿದ್ದರೆ ಅದರ ಕೊಂಬೆಗಳು ಕೆಳಗೆ ಹರಡಿದ್ದರೆ, ಹಾಗೆ ಅದರ ಎಲೆಗಳು ವೇದ ಮಂತ್ರಗಳಾಗಿ ಇದ್ದರೆ ಅದನ್ನೇ ನಾವು ಸಂಸಾರದ ಬೃಹತ್ತಾದ ಮರ ಅಂತ ಕರಿತೇವೆ. ಯಾರು ಈ ಸಂಸಾರದ ವೃಕ್ಷವನ್ನ ತಿಳಿದಿರ್ತಾರೋ ಅಂಥವರು ಈ ವೇದವನ್ನೇ ಅರ್ಥಂಗೆ. ಇದರ ಕೊಂಬೆಗಳು ಮೇಲೆ ಮತ್ತೆ ಕೆಳಗೆ ಎರಡೂ ಕಡೆ ಹರಡಿದೆ. ಹಾಗೆ ಇದರ ಪೋಷಣೆಯಾಗಿ ಪ್ರಕೃತಿಯ 3 ಗುಣಗಳಾದ ಸತ್ವ, ರಜಸ್ಸು ಮತ್ತು ತಮಸ್ಸು, ಹಾಗೆ ಈ ಇಂದ್ರಿಯಗಳ ವಸ್ತುಗಳಾದ ಶಬ್ದ, ರಸ, ರೂಪ, ಗಂಧ ಮತ್ತು ಸ್ಪರ್ಶ, ಇದರ ಚಿಕ್ಕ ಚಿಕ್ಕ ಕೊಂಬೆಯ ಉಪಕೊಂಬೆಗಳು ಅಥವಾ ಟ್ವಿಕ್ಸ್ ಅಂತ ಕರಿತೀವಲ್ಲ, ಇವುಗಳು ನಿಮಿತ್ತ ಸೃಷ್ಟಿಯಾದರೆ, ಅಂದರೆ ಯಾವುದಾದ್ರೂ ಒಂದು ಕಾರಣಕ್ಕೋಸ್ಕರ ಸೃಷ್ಟಿಯಾಗಿರುವಂತಹ ವಸ್ತುಗಳು ಯಾವತ್ತು ಸೃಷ್ಟಿಯ ಶುರುವಿಂದ ಕಡೆವರೆಗೂ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಇದರ ಬೇರುಗಳ ಕೆಳಗಡೆ ಬಂದು ಮನುಷ್ಯನ ಎಲ್ಲ ಕರ್ಮಗಳಿಂದ ಇದನ್ನು ಸೇರ್ಪಡಿಸಿರ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.